ಯಾವುದೇ ಕ್ಷಣದಲ್ಲಿ ದರ್ಶನ್ ಮತ್ತು ದರ್ಶನ್ ಸಂಗಡಿಗರನ್ನ ವಶಕ್ಕೆ ಪಡೆಯಬಹುದು. ಅದಕ್ಕೋಸ್ಕರ ಕಾಯುವಂಥ ಅಗತ್ಯ ಇಲ್ಲವೇ ಇಲ್ಲ ಅಂತ ಮೂಲಗಳು ಹೇಳ್ತಾ ಇವೆ. ಯಾವುದೇ ಸಂದರ್ಭದಲ್ಲಿ ಈಗಾಗಲೇ ಜಾಮೀನು ರದ್ದಾಗಿದೆ. ಕೋರ್ಟ್ಗೆ ಶರಣಾಗದೊಂದೇ ದಾರಿ. ಅದಕ್ಕೂ ಮೊದಲೇನೆ ಇವರನ್ನ ಪೊಲೀಸರು ಬಂಧಿಸಬಹುದು. ನೋಡಿ, ನಾವು ಶರಣಾಗ್ತೀವಿ ಅಂತಂದ್ರೂ ಕೂಡ ಅದು ಪೊಲೀಸರ ಅವಗಾಹನೆಗೆ ಬಿಟ್ಟಂಥ ಸಂಗತಿ. ಅದಕ್ಕಿಂತ ಮೊದಲೇನೆ ಅವ್ರನ್ನ ಬಂಧಿಸಿದ್ರು ಆಶ್ಚರ್ಯ ಇಲ್ಲ. ಕಾಯಬೇಕಾಗಿಲ್ಲ ಅವ್ರನ್ನ. ಇನ್ನು ಸ್ವಲ್ಪ ಹೊತ್ತಿಗೆ ತೀರ್ಪಿನ ಪ್ರತಿ ಸಿಗುತ್ತೆ. ಸಿಕ್ಕ ತಕ್ಷಣ ಆ ತೀರ್ಪಿನ ಪ್ರತಿಯನ್ನು ಕೈಯಲ್ಲಿ ಹಿಡ್ಕೊಂಡು ಸೀದಾ ಹೋಗಿ ಕರ್ಕೊಂಬರ್ತಾರೆ. ದರ್ಶನ್ ಅವರಿಲ್ಲ, ದರ್ಶನ್ ಏನೋ ಈ ಕಡೆಗೆ ತಮಿಳ್ನಾಡು ಕಡೆಗೆ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅಲ್ಲಿ ಯಾವುದೋ ಜಾತ್ರೆ ಹೋಗಿದ್ದಾರೆ ಅಂತ. ಯಾವ ಜೈಲಿಗೆ ಕಳಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಕೋರ್ಟ್ ನಿರ್ಧಾರ ಮಾಡುತ್ತೆ. ಬಳ್ಳಾರಿ ಜೈಲ, ಪರಪ್ಪನ ಅಗ್ರಹಾರ ಜೈಲ. ಬಹುಶಃ ಅನಿಸ್ತಾ ಇದೆ ಈ ಕೋರ್ಟ್ ಹೇಳಿರುವಂಥ ರೀತಿ ಇದೆಯಲ್ಲ, ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಬಹುಶಃ ಈ ಬೆಂಗಳೂರಿನ ಜೈಲಲ್ಲೇ ಇಡಬಹುದೇನೋ ಗೊತ್ತಿಲ್ಲ. ಯಾಕಂದರೆ ಇರುವಂಥವರಲ್ಲಿ ದಯಾನಂದ್ ಮುಲ್ಲಾಜಿಲ್ದನೇ ಕ್ರಮ ಜರುಗಿಸ್ತಾರೆ. ಯಾವ ಜೈಲಿಗೆ ಕಳಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಕೋರ್ಟ್ ನಿರ್ಧಾರ ಮಾಡುತ್ತೆ. ಒಂದು ಪಕ್ಷ ಏನಾದರೂ ಇಲ್ಲಿ ಸಿಗಲಿಲ್ಲ ಅಂತಂದರೆ ಎಲ್ಲಿದ್ದಾರೋ ಅಲ್ಲಿಂದ ಅವ್ರನ್ನ ಬನ್ನಿ, ಅಶೋಕ್ ಕುಮಾರ್ ನಮ್ಮ ಜೊತೆಗಿದ್ದಾರೆ. ಅಶೋಕ್ ಕುಮಾರ್ ಜಿ, ನಾವು ಹೇಳ್ತಾ ಇದ್ವಿ, ನಾವು ಮಾತಾಡ್ತಾ ಇದ್ವಿ ಸಾಕಷ್ಟು ಸಂಗತಿಗಳನ್ನು. ಇದೊಂದು ದೊಡ್ಡ ಎಚ್ಚರಿಕೆಯ ಗಂಟೆ. ಇದು ಆರಂಭದಿಂದ ಆದಂಥ ತಪ್ಪುಗಳ ಮೇಲೆ ತಪ್ಪುಗಳೇನಾದ್ವಲ್ಲ, ಅದರ ಪರಿಣಾಮ ಏನು ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಗೊತ್ತಾಗಿದೆ. ಇದು ಎಷ್ಟರ ಮಟ್ಟಿಗೆ ಎಚ್ಚರಿಕೆ ಸರ್, ಇಡೀ ವ್ಯವಸ್ಥೆಗೆ ಎಷ್ಟರ ಮಟ್ಟಿಗೆ ಎಚ್ಚರಿಕೆ? ಅಶೋಕ್ ಜಿ. ರಂಗನಾಥ್ ಹೇಳಿ ಸರ್. ಈಗ ನೋಡಿ, ದರ್ಶನ್ ಆಗಲಿ ಅವರ ಅಭಿಮಾನಿಗಳೇ ಆಗಲಿ ಸ್ವಲ್ಪ ಬುದ್ಧಿ ಕಲಿತು ಎಚ್ಚರಿಕೆಯಿಂದ ನಡಿಬೇಕು. ಇಂಥ ಹೈಕೋರ್ಟ್ ಆರ್ಡರ್ನ ಸುಪ್ರೀಂ ಕೋರ್ಟು ತಿರಸ್ಕರಿಸಿ ಪುನಃ ಅವ್ರನ್ನ ಆರೋಪಿಗಳನ್ನ ಜೈಲಿಗೆ ಕಳಿಸಿರ್ಬೇಕಾದ್ರೆ ಸುಪ್ರೀಂ ಕೋರ್ಟಿಗೆ ಪ್ರೈಮಾ ಫೇಸಿ ಆಫ್ ದ ಕೇಸ್, ಈ ತನಿಖೆ ಸ್ವಲ್ಪ ನಿಜ ಅಂತ ಗೊತ್ತಾಗಿದೆ. ಅವರಿಗೆ ನಿಜಾಂಶ ಪ್ರೈಮಾ ಫೇಸಿ ಗೊತ್ತಾಗಿದ್ದರಿಂದನೇ ಅದನ್ನು ಅಪೀಲ್ ಮಾಡಿಲ್ಲ, ಹೈಕೋರ್ಟ್ ಆರ್ಡರ್ನ ತಿರಸ್ಕಾರ ಮಾಡಿದೆ. ಯಾಕೆಂದರೆ ಈಗಿನ ಟೆಕ್ನಾಲಜಿಲಿ ಭಾಳಷ್ಟು ಸಾಕ್ಷಿಗಳು ಪೂರಕವಾಗಿರುತ್ತೆ. ಫಿಸಿಕಲ್ ಸಾಕ್ಷಿಗಳು ಬೇಕಾದ್ರೆ ಹಾಸ್ಟೈಲ್ ಆಗ್ಬೋದು, ಆದರೆ ಟೆಕ್ನಾಲಜಿದು ಸಾಕ್ಷಿಗಳಿದೆಯಲ್ಲ, ಈಗ DNA ಟೆಸ್ಟ್ ಇರ್ಬೋದು, CCTV ಫುಟೇಜ್ ಇರ್ಬೋದು, ಟೆಲಿಫೋನ್ ಟ್ರ್ಯಾಕಿಂಗ್ ಇರ್ಬೋದು, ಆಮೇಲೆ ಇವರು SMS ಕಳಿಸಿರೋದು, ಆಮೇಲೆ ವಾಟ್ಸಪ್ಪಲ್ಲಿ ಚಾಟಿಂಗ್ ಆಗಿರೋದು, ಇವೆಲ್ಲ ಹಾಸ್ಟೈಲ್ ಆಗೋದಿಲ್ಲ. ಅದರಿಂದ ಇವರು ಆರೋಪಿಗಳು ಮತ್ತು ಅವರ ಅಭಿಮಾನಿಗಳು ಭಾಳ ಎಚ್ಚರಿಕೆ ಇರಬೇಕು. ಇಲ್ಲಾದರೆ ಈ ಕೇಸ್ ಖಂಡಿತ ಕನ್ವಿಕ್ಷನ್ ಆಗೋ ಥರದಲ್ಲಿದೆ. ಇದು ಸಾಮಾನ್ಯ ಅಪರಾಧ ಅಲ್ಲ, ಕೊಲೆ ಆಗಿರೋದು ನಿಜ. ಯಾರು ಅನ್ನೋದು ನಾವು ತನಿಖಾಧಿಕಾರಿಗಳು ಖಂಡಿತ ಪ್ರೂವ್ ಮಾಡೋಷ್ಟು ಇದರಲ್ಲಿ ಸಾಮಗ್ರಿ ಇದೆ. ಅದರಿಂದನೇ ಸುಪ್ರೀಂ ಕೋರ್ಟ್ ಕನ್ವಿನ್ಸ್ ಆಗಿರೋದ್ರಿಂದನೇ ನೋಡಿ ಈ ಹೈಕೋರ್ಟ್ ರಿಲೀಸ್ ಮಾಡಿದ ಆರೋಪಿಗಳನ್ನ ಪುನಃ ಜೈಲಿಗೆ ತಳ್ಳಿರ್ಬೇಕಾದ ಅದು ಭಾಳ ದೊಡ್ಡ ಎಚ್ಚರಿಕೆ ಗಂಟೆ ಆಗಿದೆ ಅಂತ ನನಗನ್ಸುತ್ತೆ. ಸರ್, ಈಗ ಸುಪ್ರೀಂ ಕೋರ್ಟೇ ಕನ್ವಿನ್ಸ್ ಆಯಿತು ಅಂತ ಅನ್ನೋದಾದ್ರೆ, ಆದರೆ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಸ್ಟ್ರಾಂಗ್ ಆಗ್ಬಿಡುತ್ತೇನೋ ಅಂತ, ಇನ್ನಷ್ಟು ಬಿಗಿಯಾಗ್ಬಿಡುತ್ತೇನೋ ಇದು ಅಂತ. ಹೌದು, ಖಂಡಿತ. ನೋಡಿ, ನಾನು ಪುನಃ ಉದಾಹರಣೆ ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ಒಬ್ಬ MP ಲೈಫ್ ಕನ್ವಿಕ್ಷನ್ ಆಗಿದ್ದು, ಹಿಸ್ಟಾರಿಕಲ್ ಜಡ್ಜ್ಮೆಂಟ್. ಅದು ಹೇಗಾಯಿತು ಅಂದರೆ, ಇವರು ಕಂಪ್ಲೇಂಟು ಸ್ಟ್ರಾಂಗ್ ಆಗಿದ್ರು, ಜೊತೆಗೆ ಪೂರಕವಾಗಿ ಟೆಕ್ನಾಲಜಿ, ಈಗಿನ ಟೆಕ್ನಾಲಜಿ DNA ಟೆಸ್ಟು ಮತ್ತು ಆ ಫುಟೇಜು, ಆ ಫೋಟೋಗ್ರಾಫ್ಸು, ಆ ಫೋಟೋಗ್ರಾಫ್ನ ನೋಡಿ ಇರಾನ್ನ ಟೆಕ್ನಾಲಜಿ ತಂತ್ರಗಾರಿಕೆ ಪ್ರೂವ್ ಮಾಡಿಬಿಡ್ತು, ಇದೇ ಸ್ಕಿನ್ನು ಇದೇ ಮನುಷ್ಯಂದು ಅಂತ. ಸೊ ಇದು ಈ ತನಿಖೆನೂ ಭಾಳ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಜೊತೆಗೆ ನೋಡಿ, ದರ್ಶನ್ ಈಗ ಪುನಃ ಸೆಂಟ್ರಲ್ ಜೈಲಿಗೆ ಹೋದ್ಮೇಲೆ ಅಲ್ಲಿ ಪುನಃ ಇವರೇ ದಯಾನಂದ್ ಬಂದಿರೋದು ನಿಜವಾಗ್ಲೂ ಇದು ಕಾಲಚಕ್ರ ಅವರಿಗೆ ವಿಧಿಯಾಗಿದೆ. ಅದರಿಂದ ಭಾಳ ಹುಷಾರಾಗಿ ಹೋಗಬೇಕು. ಅವರ ಅಭಿಮಾನಿಗಳು ಸುಮ್ಮನೆ ಇರಬೇಕು. ಇತ್ತೀಚೆಗೆ ಒಂದು ಕನ್ನಡ ನಟಿ ಮೇಲೆ ಏನೋ ಕೆಟ್ಟದಾಗಿ ಬರ್ತಿದ್ದವ್ರನ್ನ ನೋಡಿ ಎಷ್ಟು ಬೇಗ ಒಳಗಡೆ ಹಾಕ್ಬಿಟ್ರು ಅಂತ. ಅದರಿಂದ ಅಭಿಮಾನಿಗಳು ಈಗ ಚೆನ್ನಾಗಿ ಒಳ್ಳೆ ಥರದಲ್ಲಿ ಇದ್ದರೆ ಏನೋ ಒಂದು ಈ ಕೇಸ್ ದಡ ಮುಟ್ಟಬಹುದು. ಇಲ್ಲ ಅಂದರೆ ಈಗ ಒಳಗಡೆ ಹೋಗೋದಲ್ಲ, ಲೈಫ್ ಟರ್ಮ್ ಆದ್ರೂ ಆಗ್ಬಿಡ್ಬೋದು ನೋಡಿ. ಈ ಕೇಸ್ನಲ್ಲಿ ಲೈಫ್ ಕನ್ವಿಕ್ಷನ್ ಆಗ್ಬಿಡ್ಬೋದು ಮುಂದೆ. ಬಹಳ ಹುಷಾರಾಗಿರ್ಬೇಕು, ಬಹಳ ಹುಷಾರಾಗಿರ್ಬೇಕು. ತೂಗುಗತ್ತಿ 7 ಜನರ ಮೇಲೂ ಇದೆ. ಈಗ ನೀವು ಪಾಪ ಬಡಪಾಯಿ ಅವ್ರ ತಾಯಿ ಹೇಳ್ತಿದ್ರು, ಸಾಲ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀವಿ, ಇವೆಲ್ಲ ಇದನ್ನೆಲ್ಲ ಯೋಚನೆ ಮಾಡಬೇಕಲ್ಲ ಇವುಗಳು. ನಿಜ ಸರ್.
ಸರ್ ಒಂದು ನಿಮಿಷ ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ಒಂದು ನಿಮಿಷ ನಾನು ಮಾತಾಡ್ತೀನಿ.